ಟ್ಯೂಸ್ಡೇ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ. ತುಂಬ ದಿನದಿಂದ ಹರಕೆ ತೀರ್ಸೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಮನೇಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ. ದೀಪ ಎಲ್ಲ ರೆಡಿ ಮಾಡಿಕೊಂಡು ಹರಕೆ ತೀರಿಸಿದ್ವಿ. ಹರಕೆ ತೀರಿಸ್ತಿಲ್ಲ ಅಂದರೆ ನಾವು ಏನೇ ಕೆಲಸ ಅಂದ್ಕೊಂಡ್ರು ಅದು ಆಗೋಲ್ಲ. ಈ ಹರಕೆ ಮಾಡ್ಕೊಂಡು ತುಂಬ ವರ್ಷಗಳೇ ಆಗಿತ್ತು, ತೀರ್ಸೋಕ್ಕೆ ಆಗಿರಲಿಲ್ಲ. ಹರಕೆ ಮಾಡಿಕೊಂಡ್ರೆ ಅದನ್ನು ಬೇಗ ಹರಕೆನ ತೀರಿಸಿ ಫ್ರೆಂಡ್ಸ್, ಇಲ್ಲ ಅಂದರೆ ಯಾವ ಕೆಲಸನೂ ಸಕ್ಸಸ್ ಆಗೋಲ್ಲ. ಸೊ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಸೊ ಕೆಟ್ಟ ಕನಸುಗಳೇ ಬರ್ತಾಯಿತ್ತು ಕನಸಲ್ಲೆಲ್ಲ. ಅಲ್ಲೋಗಿ ದೀಪ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ತಾಯಿಗೆ ಹರಕೆ ಸಲ್ಲಿಸಿ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಆ ಹರಕೆ ಎಲ್ಲ ತೀರಿಸಿದ್ಮೇಲೆ. ಮತ್ತು ಅಲ್ಲಿಂದ ಆಧಾರ್ ಕಾರ್ಡ್ ಮಾಡಿಸೋಣ, ನನ್ನ ಮಗನಿಗೆ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೋದರೆ ಅಲ್ಲಿ 9 ಗಂಟೆಗೆ ಬಂದು ಟೋಕನ್ ಇಸ್ಕೋಬೇಕು ಅಂತ ಹೇಳಿದ್ರು. ಆಮೇಲೆ ಆ ಕೆಲಸನೂ ಆಗಿಲ್ಲ. ವಾಪಸ್ ಮನೆಗೆ ಬಂದ್ವಿ. ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬಟ್ಟೆನ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟಿದ್ದೆ, ಒಣಗಾಕಿರಲಿಲ್ಲ. ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ವಿ. ತುಂಬ ಬಿಸಿಲಿದೆ ಫ್ರೆಂಡ್ಸ್, ಆಚೆ ಕಾಲಿಡೋಕ್ಕೆ ಆಗೋಲ್ಲ. ನನ್ನ ಮಗ ಅಂತೂ ಬಿಸಿಲಲ್ಲೇ ಬಂದು ಒಣಗ್ತಾ ಇದ್ದ. ಒಳಗಡೆ ಹೋಗು ಅಂದರೂ ಹೋಗಲಿಲ್ಲ, ಅಲ್ಲೇ ಇದ್ದ. ನನ್ನ ಬಟ್ಟೆ ಒಣಗಾಕ್ತಾಯಿದ್ದೆ ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಮಗಳು ಬರ್ತಡೇ ಇತ್ತು. ಹಿಂದಿನ ದಿನ ಜಾಮೂನ್ ಮಾಡಿದ್ದೆ. ಜಾಮೂನ್ ಮಾಡಿದ್ದಷ್ಟೇ, ಯಾರೂ ತಿಂದಿರಲಿಲ್ಲ. ಸೊ ಎಲ್ರಿಗೂ ಜಾಮೂನ್ ಕೊಟ್ಬಿಟ್ಟು ನಾನು ಹಾಕ್ಕೊಂಡು ತಿಂದೆ. ತಿಂದ್ಬಿಟ್ಟು ಆಮೇಲೆ ಹಿಂದಿನಾಗೂ ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಗಳದ್ದು ಬರ್ತಡೇದು ಏನೇನಾಯಿತು ಅಂತ. ಅದನ್ನು ಮುಂದೆ ಬರುತ್ತೆ. ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ ನನ್ನ ಮಗಳು ಬರ್ತಡೇ ದಿನ. ನಾವು ಹೋದಾಗೆಲ್ಲ ಯಾವಾಗಲೂ ರಶ್ ಇರ್ತಾಯಿತ್ತು. ಸೊ ಅವತ್ತು ಮಂಡೇ ಆಗಿತ್ತು. ಅದು ಈವ್ನಿಂಗ್ ಟೈಮಲ್ಲಿ ಮಳೆ ಬರ್ತಾಯಿತ್ತು ಅಂತ ಜನ ಸ್ವಲ್ಪ ಕಡಿಮೆನೇ ಇದ್ದರು. ಫುಲ್ ಫ್ರೀನೇ ಇತ್ತು. ನಾವು ಹೋದಾಗೆಲ್ಲ ಯಾವಾಗಲೂ ರಶ್ಶೇ ಇರ್ತಾಯಿತ್ತು. ನನ್ನ ಮನಸ್ಸಿಗೆ ಯಾವಾಗಲೇ ನೋವಾದರೂ ನಾನು ಈ ದೇವಸ್ಥಾನಕ್ಕೆ ಬರೋದು. ಏನೋ ಗೊತ್ತಿಲ್ಲ, ಇಲ್ಲಿಗೆ ಬಂದರೆ ಒಂಥರ ಮನ್ಸಿಗೆ ನೆಮ್ಮದಿ ಆಗುತ್ತೆ. ನೀವೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಫ್ರೆಂಡ್ಸ್? ನಿಮ್ಮ ಮನಸ್ಸಿಗೆ ಏನಾದರೂ ನೆಮ್ಮದಿ ಬೇಕಂದರೆ ಕಮೆಂಟ್ ಮಾಡಿ. ಏನೋ ಗೊತ್ತಿಲ್ಲ, ಬನಶಂಕರಿ ದೇವಸ್ಥಾನಕ್ಕೆ ಬಂದರೆ ಒಂಥರ ಮನ್ಸಿಗೆ ನೆಮ್ಮದಿ ಆಗೋದೆ. ನಾನು ತುಂಬ ನಂಬೋ ದೇವರಂದರೆ ಬನಶಂಕರಮ್ಮ. ಸೊ ನಾನು ಅದಕ್ಕೆ ಯಾವಾಗಲೂ ಬರ್ತಾಯಿದ್ದೀನಿ. ವಿಡಿಯೋ ಇಷ್ಟ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಏನೇ ಆದರೂ ದೇವರು ನಮಗೆ ಮೋಸ ಮಾಡಲ್ಲ.